ಚಿತ್ರದ ಹೀರೋಯಿನ್ ಆಗಿ ಆರಾಧನಾ ರಾಮ್ ಅವರು ಫಸ್ಟ್ ಟೈಮ್ ಬೆಳ್ಳಿತೆರೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಇದೊಂದು ಬಿಗ್ ಬ್ಯಾನರ್. ಅವ್ರಿಗೂ ಒಂಥರ ತುಂಬ ಹಾರ್ಡ್ ವರ್ಕ್ ಹಾಕಿರ್ತಾರೆ ಒಂದು ಚಿತ್ರದ ಹಿಂದೆ. ಪ್ರತಿಯೊಬ್ಬರು ನೀವು ಹೇಳ್ದಂಗೆ ಒಂದೂವರೆ ವರ್ಷ ತುಂಬ ಶ್ರಮ ಪಟ್ಟಿರ್ತಾರೆ. ಆ್ಯಂಡ್ ನೀವು ಆರಾಧನಾ ರಾಮ್ ಅವರ ಒಂದು ಆ್ಯಕ್ಟಿಂಗ್ ಇರಬಹುದು, ಅವರ ಸ್ಟೈಲ್, ಅವರ ಸ್ಕ್ರೀನ್ ಪ್ರೆಸೆನ್ಸ್ ಹೇಗೆ ಕಾಣಿಸ್ತು ನಿಮಗೆ, ನೀವು ಒಂದು ಚಿತ್ರದ ಪಾತ್ರ ಆಗಿ ನೋಡಿದಾಗ? ಶಿ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್. ಅಫ್ಕೋರ್ಸ್ ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ ಅದು. ಹೌದು. ಬಟ್ ಈ ಸಿನಿಮಾದಲ್ಲಿ ನಮ್ಮದು ಅವ್ರದ್ದು ಕಾಂಬಿನೇಷನ್ ಕಮ್ಮಿ. ಯೂಶ್ವಲಿ ಆಲ್ಮೋಸ್ಟ್ ದರ್ಶನ್ ಸರ್ ಸಿನಿಮಾ ಜೊತೆ ಹೀರೋಯಿನ್ ಜೊತೆ ನಾನು ಭಾಳ ಇರ್ತೀನಿ, ಕಣ್ಣಾಗ್ತಾ ಇರ್ತೀನಿ. ಬಟ್ ಈ ಸಿನಿಮಾದಲ್ಲಿ ಆ ಪಾತ್ರ ಇಲ್ಲ ಅಂದು, ಅಂದರೆ ಹೀರೋಯಿನ್ ಮೇಲೆ ಕಣ್ಣಾಕುವಂಥ ಪಾತ್ರ ಇಲ್ಲ. ಬಟ್ ಹೀರೋಯಿನ್ ಜೊತೆ ಒಡನಾಟ ಸ್ವಲ್ಪ ಕಮ್ಮಿ, ಒಂದು 2-3 ಸೀನೇನೋ ನಾವು ಬರ್ತೀವಿ ಅಷ್ಟೇ, ಅದು ಬಿಟ್ಟರೆ ಇಲ್ಲ. ಬಟ್ ನಾನು ಕೇಳ್ಪಟ್ಟಿದ್ದು ಶೀಸ್ ಅದು ದರ್ಶನ್ ಸರ್ ಹೇಳಲ್ಲ, ಒನ್ ಟೇಕ್ ಆರ್ಟಿಸ್ಟ್ ಅಂತ ಹೇಳಲ್ಲ. ಸೊ ಅಂಥದ್ದು ದೊಡ್ಡ ಸೂಪರ್ ಸ್ಟಾರ್ ಬಾಯಲ್ಲಿ ಆ ಮಾತು ಬರೋದು ಅಂತಂದರೆ ಲೆಕ್ಕ ಹಾಕಿ. ಆಮೇಲೆ ಅವರು ತುಂಬ ಹೋಮ್ವರ್ಕ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಭಾಳ ಜನ ಹೋಮ್ವರ್ಕ್ ಮಾಡಿದ್ದಾರೆ. ಯಾರೋ ದೊಡ್ಡ ದೊಡ್ಡ ಕಲಾವಿದರು ಸುಮ್ಮನೆ ಬಂದು ಮಾಡೋದಿಲ್ಲ. ಸ್ಪೆಷಲ್ ಆ ಕ್ಯಾರೆಕ್ಟರ್ ಮಾಡಬೇಕು ಅಂತಂದ್ರೆ ಅದು ಒಂದು ವರ್ಕ್ಶಾಪ್ ಆಗಿದೆ. ಆ ವರ್ಕ್ಶಾಪಿಂದನೇ ಅದು ಟಕ್ ಇನ್ಸ್ಟೆಂಟಲ್ಲಿ ಬಂದಿದ್ದು. ಆಮೇಲೆ ಆ ಕ್ಯಾರೆಕ್ಟರ್ ಒಳಗೆ ಹೋಗಕ್ಕೆ ಸಾಧ್ಯ ಆಗಿದ್ದು ನಮಗೆ. ಇದೆಲ್ಲ ನೋಡಿದ್ರೆ ಈ ಮಹಾರಾಣ ಕ್ಯಾರೆಕ್ಟ್ರು ನನ್ನ ಲೈಫಲ್ಲಿ ಮುಂದೆ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ ಈ ಪಾತ್ರ. ಬಟ್ ಭಾಳ ಎಫೆಕ್ಟ್ ಆಗಿದೆ ನನ್ನ ಫ್ಯಾಮಿಲಿ ಪರ್ಸ್ನಲ್ ಲೈಫಲ್ಲಿ ಭಾಳ ಎಫೆಕ್ಟ್ ಆಗಿದೆ. ಇದು ಮಹಾರಾಣ ಕ್ಯಾರೆಕ್ಟ್ರು ಏನು ಅಂತಂದ್ರೆ ಎಲ್ಲೂ ನಾನು ಐಡೆಂಟಿಫೈ ಮಾಡ್ತಿರಲಿಲ್ಲ. ಯೂಶಲಿ ವೆನ್ ಎವರ್ ಐ ಗೋ ಔಟ್ಸೈಡ್ ಒಂದು ಹ್ಯಾಟ್ ಹಾಕೊತೀವಿ, ಮಾಸ್ಕ್ ಹಾಕೊತೀವಿ, ಸಮಥಿಂಗ್ ಏನೋ ಜನ ಬಂದು ಕೇಳ್ತಿರ್ತಾರೆ. ನಮ್ಗೆ ಎಲ್ಲೋ ಒಂದು ಕಡೆ ಖುಷಿಯಾಗಿದೆ. ಬಟ್ ತುಂಬ ಆದಾಗ ಸ್ವಲ್ಪ ಇರಿಟೇಟ್ ಆಗ್ತಾ ಇರ್ತಾರೆ. ಸೊ ಯು ಲೂಸ್ ಯುವರ್ ಪರ್ಸ್ನಲ್ ಲೈಫ್. ಫಸ್ಟ್ ಆರ್ಟಿಸ್ಟ್ ಆಗಿ ಯು ಲೂಸ್ ಯುವರ್ ಪರ್ಸ್ನಲ್ ಲೈಫ್, ಯು ನೋ ಇಟ್. ಸೊ ಏನಾಯಿತು, ಇದೆಲ್ಲ ಗೆಟಪ್ ಇದಾದಾಗ ಸಡನ್ಲಿ ಐ ಬಿಕಮ್ ಎ ಕಾಮನ್ ಮ್ಯಾನ್. ಎಲ್ಲಿ ಹೋದ್ರೂ ನಾನು ಕಂಡು ಹಿಡಿತಾ ಇಲ್ಲ. ಸೊ ಒಂದು ಕಡೆ ಖುಷಿ ಆಯ್ತು, 1 ವರ್ಷ ನಾನು ಚೆನ್ನಾಗಿ ಓಡಾಡ್ಬಿಟ್ಟೆ. ಎಲ್ಲಿ ಬೇಕಲ್ಲಿ ಸ್ಟ್ರೀಟ್ ಫುಡ್ಗೆ ಹೋದೆ, ಏನು ಬೇಕು ತಿಂದೆ, ಅಂದರೆ ಐ ಬಿಕಮ್ ಎ ಕಾಮನ್ ಮ್ಯಾನ್. ಆ ಥರ ಆಯಿತು. ಒಂದ್ಸಲ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ಧರ್ಮಸ್ಥಳಕ್ಕೆ ಹೋದಾಗ, ಯೂಶ್ವಲಿ ಧರ್ಮಸ್ಥಳಕ್ಕೆ ಹೋದ ತಕ್ಷಣ ನಮ್ಮ ನೋಡಿದ ತಕ್ಷಣ ಟಕ್ ಅಂತ ಒಳಗೆ ಕರೆದು ಒಳಗೆ ಬಿಟ್ಟು ದರ್ಶನ ಮಾಡಿ ಕಳಿಸ್ತಾರೆ. ನನ್ನನ್ನು ಆಚೆ ತಳ್ಬಿಟ್ರು. ಹೆಂಗೆ ಅನ್ನಿಸ್ತು ನನಗೆ, ಈ ಗೆಟಪ್ ಇಷ್ಟೊಂದು ಎಫೆಕ್ಟ್ ಬರ್ತದೆ ನನಗೆ ಅಂತ. ನನ್ನ ಮೊಬೈಲ್ ಇಟ್ಕೊಂಡು ನಾನು ಹೇಳ್ಬೇಕು ಇದು ನಾನು ಅಂತ ಹೇಳೋ ಆ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ನನಗೆ. ಲಾಸ್ಟ್ಲಿ ನನ್ನಲ್ಲಿ ಒಳಗೆ ಬಿಡಲಿಲ್ಲ. ಸರ್ ಹೆಂಗೆ ಹೇಳೋದು ಹೆಂಗೆ ಅಂತ ಅಷ್ಟು ಮಂಜುನಾಥನೇ ಕಳಿಸ್ದ ಒಬ್ಬ ಯಾರೋ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬಂದ. ಸೆಕ್ಯೂರಿಟಿ ಗಾರ್ಡ್ ಬಂದ್ಬಿಟ್ಟು, ಚೇತನ್ ಸರ್ ಏನು ಸರ್ ಆಯ್ತಾ ದರ್ಶನ ಅಂದು. ಇಲ್ಲಪ್ಪ ಕಣ್ಣಿಡಿದೇನಪ್ಪ ಅಂತ. ಸಾರ್ ಏನು ಸರ್ ನೀವು ನಮ್ಗೆ ಗೊತ್ತಿಲ್ವಾ, ಏನಾಯ್ತು ಸರ್ ಒಳಗೆ ಬಿಟ್ಟಿಲ್ವಾ ಅಂತ. ಸಾರ್ ಹಿಂಗೆ ಆಯಿತು ಅಂತ. ಅಯ್ಯೋ ಸರ್ ಅಂತ ಮನೆ ಅವ್ನು ಬೈದು ಒಳಗೆ ತಕ್ಷಣ ನಮ್ಗೆ ಗೊತ್ತಾಗಿಲ್ಲ ಮರೆ ಅವ್ರು ಗೆಟಪ್ ಹೋಗಿದ್ದಲ್ಲ ಅಂತ. ಟಕ ಎಷ್ಟು ಜನ ಇದೆ ಸರ್ ಹಾಕಿ ಕಳ್ಸಿದ್ರು. ಇದು ಒಬ್ಬ ಆರ್ಟಿಸ್ಟಿಗೆ ಪರ್ಸ್ನಲಿ ನನಗೆ ಭಾಳ ಫೀಲ್ ಆಗಿದೆ. ಆಮೇಲೆ ಏನಾಯ್ತು, ಮನೇಲೂ ಅಷ್ಟೇ ಮೈ ವೈಫ್ ಹೇಳ್ತಾರೆ, ಯಾರೋ ಬೇರೆ ನೋಡ್ದಂಗೆ ಅನಿಸ್ತಾ ಇದೆ ನೀನು ಅಂತ. ಯು ಫೀಲ್ ಡಿಫ್ರೆಂಟ್. ಅಂದರೆ ಅವ್ರು 25 ವರ್ಷ ನನ್ನ ಜೊತೆ ಇದ್ದು ಸಡನ್ಲಿ ಘಟನೆ ಬಿಟ್ಟಿಲ್ಲ, ನನ್ನ ಲೈಫಲ್ಲೇ ಘಟ ಬಿಟ್ಟಿಲ್ಲ, ಈ ಕ್ಯಾರೆಕ್ಟರ್ಗೆ ನಾನು ಘಟ ಬಿಟ್ಟಿದ್ದೆ. ಸೊ ಅವಾಗೇನಾಗತ್ತೆ, ಅವ್ರಿಗೂ 25 ವರ್ಷ ಸ್ಮಾರ್ಟ್ ಫೇಸ್ ಅಥವಾ ಕ್ಲೀನ್ ಶೇವ್ ನೋಡಿ ಸಡನ್ನಾಗಿ ಹಿಂಗೆ ಅಂದಾಗ ಅವ್ರಿಗೂ ಒಂಥರ ಯಾರಿದು ಅಂತ ಆ ಫೀಲ್ ಬರೋದು. ಸೊ ಇದು ನನ್ನ ಪರ್ಸನಲ್ ಲೈಫಲ್ಲಿ ಸಣ್ಣ ಆಗಿರೋ ಇನ್ಸಿಡೆಂಟ್ ನಾನು ಹೇಳಿದ್ದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಹೇಳ್ದಂಗೆ ಸರ್, ನಾನು ನಿಮ್ಮನ್ನು ಎಲ್ಲ ಚಿತ್ರದಲ್ಲೂ ಕ್ಲೀನ್ ಶೇವನ್ ಆಗಿ ನೋಡಿರೋದು. ಆ್ಯಂಡ್ ನೀವು ಗಡ್ಡ ಬಿಟ್ಟು ಒಂದು ಹೊಸ ಪಾತ್ರ ಥರ ಕಾಣಿದಾಗ ನಿಮಗೆ ಅನಿಸಿತ್ತು. ಆ್ಯಂಡ್ ಆಡಿಯನ್ಸ್ಗಂತೂ ಅದು ಇನ್ನೂ ಜಾಸ್ತಿ ಅನಿಸುತ್ತೆ, ಇವರು ಆ ಚಿತ್ರದಲ್ಲಿ ಮಾಡಿದಾರಲ್ಲ ಅವರೇ ಅನ್ನೋ ಥರ. ಆ್ಯಂಡ್ ಎಲ್ಲ ಚಿತ್ರದಲ್ಲೂ ಹೇಗೆ ಅಂದರೆ, ನೀವು ಫಸ್ಟು ಒಳ್ಳೆಯವರಾಗಿ ಪೋಟ್ರೆ ಆಗಿ ಅನ್ನೋಷ್ಟರಲ್ಲಿ ಕತೆ ಚೇಂಜಾಗಿ ನಿಮ್ಮಲ್ಲಿ ಸಿಟ್ಟು ಬಂದುಬಿಡುತ್ತೆ ನಮಗೆ. ಈ ಚಿತ್ರದಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮನ್ನು ಕಂಡು ಹಿಡಿದು ನಿಮ್ಮನ್ನು ಗುರುತಿಸಿ ಇವ್ರು ಅವರೇ ಅಂತ ಅಂದು ಇವಾಗ ಖಳನಟನಾಗಿ ನೋಡ್ತೀವಿ ಈ ಚಿತ್ರದಲ್ಲಿ. ಈ ಚಿತ್ರ ಫಸ್ಟ್ ಆಫ್ ಆಲ್ ಒಂದು ಬಿಗ್ ಬಜೆಟ್ ಮೂವಿ, ಬಿಗ್ ಬ್ಯಾನರ್ ಆ್ಯಂಡ್ ದೊಡ್ಡ ಸ್ಟಾರ್ಸು, ಹಾಗೆ ದೊಡ್ಡ ಮಟ್ಟ ಶೂಟಿಂಗ್ ಆಗಿರುತ್ತೆ. ದೊಡ್ಡ ಮಟ್ಟಿಗೆ ಏಟ್ ಕೂಡ ಆಗಿರ್ಬೋದು ಶೂಟಿಂಗ್ ಸಮಯದಲ್ಲಿ. ಆ್ಯಂಡ್ ಬಿಕಾಸ್ ಜನ ಜಾಸ್ತಿ ಇರ್ತಾರೆ. ಮೇಕಿಂಗ್ ಅಂತ ಹೋದಾಗ ತರುಣ್ ಸುಧೀರ್ ಸರ್ ಡೈರೆಕ್ಷನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಬಿಗ್ ಮೇಕಿಂಗ್ ಇರುತ್ತೆ ಅಂತನೂ. ಸೊ ಮೇಕಿಂಗಲ್ಲಿ ಹೇಗಿತ್ತು ನಿಮ್ಮ ಒಂದು ಯಾವ್ದಾದ್ರು ತುಂಬ ಮೇಜರ್ ಇನ್ಸಿಡೆಂಟ್ ಅಂತ ಇದ್ದರೆ ಶೂಟಿಂಗ್ ಸಮಯದಲ್ಲಿ? ಯೂಶ್ವಲಿ ಶೂಟಿಂಗ್ ಇಂಥ ದೊಡ್ಡ ಸಿನಿಮಾ, ದೊಡ್ಡ ಫೈಟು ಅದಾಗ ಅವೆಲ್ಲ ಇದ್ದೇ ಇರುತ್ತೆ ಒಂದು. ಬಟ್ ಒಂದು ಮೇಜರ್ ಇನ್ಸಿಡೆಂಟ್ ಇದೇನು ಚಕ್ರ ನೋಡ್ತಾ ಇದ್ದೀರಾ, ಇದು ಒಂದು ಹೇಳಿದೆ, ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಒಂದು ಇನ್ಸಿಡೆಂಟ್ ಅದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ಒಂದು ಸನ್ನಿವೇಶದಲ್ಲಿ ದರ್ಶನ್ ಸರ್ ನಮ್ಮದು ಒಂದು ಫೈಟ್ ಆಗುತ್ತೆ. ಸೊ ಫೈಟ್ ಆಗಿ ಬಂದು ನನಗೆ ಒದಿತಾರೆ. ಒದ್ದಾಗ ನಾನು ಹಿಂದೆ ಹೋಗಿ ಇದು ಟ್ರೈಲರ್ ಇದೆ ನೋಡಿ, ಲಾಸ್ಟಲ್ಲಿ ಬಂದು ಬೀಳ್ತಿಲ್ಲ, ಬಿದ್ದು ಮುಂದೆ ಬಿದ್ದಾಗ ಏನಾಗುತ್ತೆ, ಈ ಬಂಡಿದು ಆ್ಯಕ್ಸಲ್ ಇರುತ್ತೆ ಗೊತ್ತಾ, ಕಬ್ಬಿಣದ್ದು ಆ್ಯಕ್ಸಲ್ಲು, ಅದು ಬಂದು ಇಲ್ಲಿ ನನ್ನ ಕಾಲ ಮೇಲೆ ಲ್ಯಾಂಡ್ ಆಗುತ್ತೆ.
ಲ್ಯಾಂಡ್ ಆಗಿ ನಾನು ಆದರೂ ಎಷ್ಟೋ ಕಂಟ್ರೋಲ್ ಮಾಡಿ ಅದನ್ನ ಡೈಲಾಗ್ ತೊಗೊಳ್ಳೋಣ ಅಂತ ಹಿಂಗೆ ಎದ್ದೊಳಕೋದು ಆಗಲಿ. ಇಲ್ಲೂ ಅದು ಮೇಕಿಂಗಲ್ಲಿದೆ, ಕಾಲು 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 ಅಂತಂದ್ಬಿಟ್ಟಿದ್ದೀನಿ ಒಂದೇ ಸಲ. ಅಂದರೆ ಅದು ಲ್ಯಾಂಡ್ ಆಗಿ ಪ್ರಾಬ್ಲಮ್ ಆಗಿ ಫುಲ್ ಬ್ಲಡ್ ಕ್ಲಾಟ್ ಆಗಿತ್ತು ಫುಲ್ ಇಷ್ಟು. ಸೊ ಅದಾಗಿ ಆದ ತಕ್ಷಣ ಇಮಿಡಿಯೇಟ್ ಎಲ್ಲರೂ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿ ಎಲ್ಲರೂ ಬಂದು ಹೆಲ್ಪ್ ಮಾಡಿದ್ರು. ನನ್ನ ಎತ್ಕೊಂಬಂದು ಚೇರ್ ಮೇಲೆ ಕೂರಿಸಿ ಐಸೆಲ್ಲ ಹಾಕಿ, ಅವಾಗ ದರ್ಶನ್ ಅವ್ರನ್ನ ಕ್ಯಾರಮಲ್ಲಿ ಇದ್ದರೆ ನೆಕ್ಸ್ಟ್ ಶಾಟ್ ಅವ್ರದ್ದಿತ್ತು. ಅವ್ರ ವಿಷಯ ಗೊತ್ತಾಗಿ ಅವ್ರು ಓಡಿ ಬಂದರು. ಅವ್ರು ಏನು ಏನೋ ಓಕೆನಾ, ಏನೋ ಹಾಸ್ಪಿಟ್ಲ್ ಹೋಗೋಕೆ ಏನಿಲ್ಲ. ಒಬ್ಬ ದೊಡ್ಡ ಸೂಪರ್ ಸ್ಟಾರು, ಅವ್ರಿಗೆ ಅವಶ್ಯಕತೆ ಇಲ್ಲ. ನಾನು ಪಾತ್ರ ಬಂದಾಗ ಮಾಡ್ತೀನಿ ಹೋಗ್ತೀನಿ ಅಂತ. ಬಟ್ ಸಹ ಕಲಾವಿದ್ರನ್ನ ಕೇರ್ ತೊಗೊಳೋದಿದೆಯಲ್ಲ, ಹ್ಯಾಟ್ಸ್ ಆಫ್. ಇದೊಂದೇ ಸಿನಿಮಾ ಅಲ್ಲ, ಇನ್ನೊಂದು 2 ಸಿನಿಮಾ ಇನ್ಸಿಡೆಂಟ್ ಇದೆ ನನಗೆ ಅವ್ರ ಬಗ್ಗೆ ಹೇಳಬೇಕು ಅಂದರೆ. ಹೇಳ್ಬೋದಾ? ಹೇಳಿ ಸರ್ ಪ್ಲೀಸ್. ಕಿಟಿ ಅಂತ ಒಂದು ಸಿನಿಮಾ ಮಾಡಿದ್ವಿ. ಕಿಟಿ ಅಂತ ಒಂದು ಸಿನಿಮಾದಲ್ಲಿ ನಾನು ವಿಲನ್ನಾಗಿ ಮಾಡಿದ್ದೆ. ಸೊ ಅದು ಅವಲ್ಲಿ ಅದೇ ಒಂದು ಬಾಳೆ ತೋಟದಲ್ಲಿ ಸೀನ್ ಇತ್ತು. ಅದು ಅವಾಗೆಲ್ಲ ಇದು ಡಿಜಿಟಲ್ ಇರಲಿಲ್ಲ, ರೀಲು 400 ಅಡಿ ಕ್ಯಾನು. ಸೊ ಒಂದು ಶಾಟ್ ಲೆಂತಿ ಶಾಟ್ ಇಟ್ಟಿದ್ರು. ಲೆಂತಿ ಶಾಟು ಒಂದು ಡಮ್ಮಿ ಮಚ್ ತೊಗೊಂಡು ಫಸ್ಟ್ ರಿಹರ್ಸಲ್ಸ್ ಮಾಡಿದ್ವಿ. ಯಾಕಂದರೆ ಟೈಮಿಂಗ್ ವಾಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಆ ಫೋರ್ಸ್ಗೆ ಇದು ಬಾಳೆ ಕಂಬ ಕಟ್ಟಾಗಬೇಕು. ಅಂದರೆ ನನ್ನ ತಲೆ ಕೆಳಗೆ ಹೋದ್ಮೇಲೆ ಹಿಂಗೆ ಕಟ್ಟಾಗಬೇಕು. ನಾನು ಏನಾದ್ರು ಸ್ವಲ್ಪ ಟೈಮಿಂಗ್ ಮಿಸ್ ಆಯಿತು ಅಂದರೆ ಪಟ್ ಒರಿಜಿನಲ್ ಹೋಗುತ್ತೆ. ಸೊ ಅದನ್ನು 2-3 ಸಲ ನಾವು ಆ ಟೈಮಿಂಗುನ ರಿಹರ್ಸಲ್ಸ್ ಮಾಡಿದ್ವಿ. ರಿಹರ್ಸಲ್ಸ್ ಮಾಡಿದ್ಮೇಲೆ ಡಮ್ಮಿ ಹೋಗಿ ಒರಿಜಿನಲ್ ಬಂದು ಕೈಯಲ್ಲಿ. ಇಮ್ಯಾಜಿನ್, ಒಂದು ಚೂರು ನನ್ನ ಟೈಮಿಂಗು ಅಥವಾ ಅವ್ರ ಟೈಮಿಂಗು ಏನಾದರೂ ಒಂದು ಚೂರು ಮಿಸ್ ಆಗಿದರೆ ಗಾನ್. ಸೊ ಅಂಥ ಸನ್ನಿವೇಶ ಹೇಳ್ತೀನಿ. ಆ ಸೀನ್ ಮಾಡಿದ್ವಿ, ತುಂಬ ಚೆನ್ನಾಗಿ ಮಾಡಿದ್ವಿ. ನಮ್ಮ ಟೈಮಿಂಗ್ ಅದೇ ಹೇಳಿದ, ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. 3-4 ಸಲ ರಿಹರ್ಸಲ್ಸ್ ಮಾಡಿದಾಗ ಆಯಿತು. ಅದು ನಮ್ಮಿಬ್ಬರಿಗೂ ಇಟ್ಕೊಂಡಿದ್ವಿ. ಆ ಒಂದು ಸೌಂಡಿಂದ ನಮ್ಗೆ ಗೊತ್ತಾಗ್ತಾಯಿತ್ತು ಚಾಕ್ರಿ ಬರುತ್ತೆ ಅಂತೇಳಿ. ಬಂದರು ಬಗ್ದೆ ರಪ 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 ಅಂತ 11-12 ಬಾಳೆ ಕಂಬನ ಕಟ್ ಮಾಡಿ ಆಮೇಲೆ ಹಿಂಗೆ ಹಿಡಿತಾರೆ. ಅದು ಶಾರ್ಟ್. ಆಮೇಲೆ ಕೇಳು ಏನಾಯ್ತು, ಏನಾಗಿಲ್ವಾ, ಫೈನ್ ಅಂದರೆ ನಾನು ಎಷ್ಟೋ ಹೀರೋಗಳ ನಾನು ಫೈಟ್ ಮಾಡಿದ್ದೀನಿ. ಬಟ್ ಟೈಮಿಂಗ್ ಇದೆಯಲ್ಲ, ದರ್ಶನ್ ಆ ಫೈಟ್ ಟೈಮಿಂಗ್ ಇದೆಯಲ್ಲ, ಯಾರಿಗೂ ಬರಲ್ಲ. ಓಪನ್ ಆಗಿ ಹೇಳ್ತೀನಿ ನಾನು, ಸಖತ್ ಟೈಮಿಂಗ್. ಆ್ಯಂಡ್ ಅವ್ರ ಫೈಟ್ಗೆ ಫ್ಯಾನ್ ಬೇಸ್ ಇದೆ ಆ್ಯಕ್ಚುಲಿ, ಸಪ್ರೇಟ್ ಫ್ಯಾನ್ ಬೇಸ್. ಅದೇ ಹೇಳ್ತಿರು, ಅವರು ಫೈಟರ್ಸ್ನ ಆಗ್ಬೋದು ಅಷ್ಟು ಕೇರ್ ತೊಗೊತಾರೆ, ಸಹ ಕಲಾವಿದನ ಅಷ್ಟು ಕೇರ್ ತೊಗೊತಾರೆ. ಸೊ ದಟ್ ಈಸ್ ವಾಟ್ ನಮ್ಗೆ ಅವ್ರು ಭಾಳ ಇಷ್ಟ ಆಗೋದು. ನಾವು ಅವ್ರ ಫೈಟ್ ಅಂತ ಕೆಲವರು ಬೇಜಾರು ಅನ್ಕೊಂತಾರೆ. ನಾನು ಫೈಟ್ ಅಂತ ಖುಷಿ ಪಡ್ದಂಗೆ ಹಿ ಮೇಕ್ಸ್ ಅಸ್ ಸೋ ಕಂಫರ್ಟಬಲ್. ಸೊ ಅದು ಏನು ಮಾಡೋದು. ಇನ್ನೊಂದು ಸಿನಿಮಾದಲ್ಲಿ ರಾತ್ರಿ 2 ಗಂಟೆ ರೈನ್ ಎಫೆಕ್ಟು ಶೂಟಿಂಗಲ್ಲಿ ಒಂದು ಆ್ಯಕ್ಚುಲಿ ರೈನಲ್ಲಿ ಶೂಟ್ ಮಾಡೋದು ಸ್ವಲ್ಪ ಕಷ್ಟ, ಭಾರಿ ಕಷ್ಟ. ಅದು ಎಸ್ಪೆಷಲಿ ಫೈಟ್ ಭಾರಿ ಕಷ್ಟ. ಯಾಕಂದ್ರೆ ಕಣ್ಣಿಗೆ ನೀರು ಬೀಳ್ತಾ ಇರುತ್ತೆ ನಿಮ್ಗೆ. ಅದು ಬಂಬು ಏನು ಕಾಣಲ್ಲ, ಮಚ್ಚಿದ್ರು ಏನು ಕಾಣಲ್ಲ. ಆಮೇಲೆ ಏನು ಸೌಂಡ್ ಕೊಡೋಕೆ, ಯಾಕಂದರೆ ನೀರು ಸೌಂಡ್ ಬರ್ತಾ ಇರುತ್ತೆ, ನಿಮ್ಮ ಸೌಂಡ್ ಕೇಳಿಸಲ್ಲ. ಭಾರಿ ಕಷ್ಟ ಮಳೆಯಲ್ಲಿ ಫೈಟ್ ಮಾಡೋದು. ಸೊ ಅಲ್ಲಿ ಇದು 2 ಗಂಟೆಯಲ್ಲಿ ಶೂಟಿಂಗ್. ಡಿಸೆಂಬರ್, ನನಗೂ ಇಲ್ಲಿ ನೆನಪಿದೆ. ಆ ಚಳಿ ಇತ್ತು, ತಣ್ಣಗೆ ನೀರು ಬೀಳೋದು, ಅದು ಐಸ್ ನೀರು ಬೀಳೋದು. ಸೊ ಅದು ಫೈಟು ಮಾಡ್ಬೇಕಾದ್ರೆ ಅಲ್ಲಿ ಡಮ್ಮಿ ಮರ್ತುಬಿಟ್ಟಿದೆ. ಅಂದರೆ ಬ್ಯಾಂಬೂ ಸ್ಟಿಕ್ ಬರುತ್ತೆ, ಅದನ್ನ ಯೂಶ್ವಲಿ ಡಮ್ಮಿ ಮಾಡ್ತಾರೆ. ಅದನ್ನ ಮರ್ತು ಬಂದುಬಿಟ್ಟಿದ್ರು. ಒರಿಜಿನಲ್ ಇತ್ತು, ಅಂದರೆ ಒರಿಜಿನಲ್ ಬ್ಯಾಂಬೂ. ಸೊ ನಾನು ಬಂದಾಗ ಅವ್ರು ನನಗೆ ಹೊಡಿತಾರೆ, ತಿರುಗಿ ಬೀಳಬೇಕು. ಆ ಒಂದು ಶಾರ್ಟ್ ಇತ್ತು ನನಗೆ. ಸೊ ಅದನ್ನ ಏನು ಮಾಡಿದ್ರು, ಅದನ್ನೇ ಕೊಟ್ಬಿಟ್ರು. ಸರ್ ಮರ್ತು ಬಂದುಬಿಟ್ಟಿದ್ವಿ ಸರ್, ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದ್ಬಿಟ್ರು. ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂತ ಅದು ಎತ್ತಿ ನೆಲಕ್ಕೆ ಹೊಡೆದಾಕೆ ಬಿಟ್ರು. ಅದನ್ನ ಏನು ಹುಡುಗಾಟ ಅಂದ್ಕೊಂಡಿದ್ದೀರಿ ರೀ. ಒಬ್ಬ ಆರ್ಟಿಸ್ಟು ಸ್ವಲ್ಪ ಟೈಮಿಂಗ್ ಮಿಸ್ ಆದರೆ, ಅದು ಮಳೆ ಬೇರೆ ಬರ್ತಾ ಇದೆ, ಸ್ವಲ್ಪ ಟೈಮಿಂಗ್ ಮಿಸ್ ಆದರೆ ಒಂದು ಚೂರು ಏನಾದ್ರು ಹೋಯ್ತು ಅಂದರೆ ಓದ್ನಲ್ರಿ ಒಂದು ಆರ್ಟಿಸ್ಟ್, ಒಂದು ಲೈಫ್ ಹೋಯ್ತಲ್ರಿ ಅಂತ ಬೈದು ಶೂಟಿಂಗ್ ನಿಲ್ಲಿಸಿ ಅವ್ನು ತರಿಸಿ ಅದನ್ನ ಶೂಟ್ ಮಾಡೋದು. ಆ ಬರೋವಾಗ ನಾವು ಜನರೇಟರ್ ಗಾಡಿ ಹತ್ರ ಕೂತಿದ್ವಿ, ಚಳಿ. ಆ ಜನರೇಟರ್ ಬಿಸಿ ಗಾಳಿ ಬರೋದು, ಅಲ್ಲಿ ನಾವೆಲ್ಲ ಕೂತಿದ್ವಿ. ಸಿ ದಟ್ ಈಸ್ ವಾಟ್ ದಟ್ ಪರ್ಸನ್ ಈಸ್. ಹಿ ಕೇರ್ಸ್. ಅವ್ನಿಗೇನು ಬೇಕಾಗಿದೆ, ಅವ್ರು ಸಿಗಲಿಲ್ವಾ, ಬಾರಿ ಏನ್ರಿ ಮಾಡಿ ಹೋಗ್ಬೋದಿತ್ತು. ನೋ, ದಟ್ ಈಸ್ ವಾಟ್ ದರ್ಶನ್. ಎಲ್ಲರೂ ದರ್ಶನ ಹಾಕಾಗಲ್ಲ. ತೆರೆಗೆ ಬಂದ ಮೇಲೆ ನಾವೆಲ್ಲ ನೋಡಿದ್ಮೇಲೆ ನಮ್ಗೆ ಈ ಪಾತ್ರ ಇಷ್ಟ ಆಯಿತು, ಆ ಪಾತ್ರ ಇಷ್ಟ ಆಯಿತು ಅಂತ ಹೇಳ್ತೀವಿ. ನಿಮಗೆ ಈ ಚಿತ್ರದಲ್ಲಿ ನಿಮ್ಮ ಪಾತ್ರ ಬಿಟ್ಟು ಇನ್ಯಾರ ಕಲಾವಿದರ ಪಾತ್ರ ಬಹಳ ಇಷ್ಟ ಆಯಿತು, ಕಥೆ ಹೇಗೆ? ಶೂಟಿಂಗ್ ನಡೆಯೋ ಪ್ರಕಾರ ನಾನು ಡಬ್ಬಿಂಗ್ ಮಾಡೋ ಟೈಮಲ್ಲಿ ಅಷ್ಟೇ ನಾನು ನೋಡಿದ್ದು. ಇನ್ಫ್ಯಾಕ್ಟ್ ನಾವು ಫುಲ್ ಸಿನಿಮಾ ನೋಡೋಕ್ಕೆ ಬಿಟ್ಟಿಲ್ಲ. ನಿಮಗೂ ಎಕ್ಸೈಟ್ಮೆಂಟ್ ಅಷ್ಟೇ. ಪ್ರೇಕ್ಷಕ ನಾನು ಆ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀನಿ, ಒಂದು 30 ದಿವಸ ಕೆಲಸ ಮಾಡಿದ್ದೀನಿ. ಅಷ್ಟೆಲ್ಲ ಮಾಡಿದ್ರು ನಾವು ನಿಮ್ಮ ಥರನೇ, ನಾನು ಒಬ್ಬ ಪ್ರೇಕ್ಷಕನಾಗಿ ನಾನು ಕಾಯ್ತಾ ಇದ್ದೆ. ಆ ಸಿನಿಮಾ ಯಾವಾಗ ಬರುತ್ತೆ, ಯಾವಾಗ ನೋಡಬೇಕು ನನಗೂ ಕುತೂಹಲ ಇದೆ. ಈಗ ನೀವೇನು ಪ್ರಶ್ನೆ ಕೇಳಿದ್ರಲ್ಲ, ಅದು ನನಗೆ ಉತ್ತರನೇ ಇಲ್ಲ. ಅದು ಯಾವ ಪಾತ್ರ ಹೆಂಗಿದೆ ಅಂತ ಹೇಳೋಕೆ ಉತ್ತರನೇ ಇಲ್ಲ.
ಅದು ನೋಡಿದಾಗೆ ಗೊತ್ತಾಗೋದು. ಯಾಕಂದ್ರೆ ನಾನು ಶೂಟ್ ಮಾಡೋ ಟೈಮಲ್ಲಿ ನನ್ನ ಜೊತೆ ಬರುವಂಥ ಕ್ಯಾರೆಕ್ಟರ್ಗಳು ಅವು ಗೊತ್ತಿದ್ದಾವೆ, ಓಕೆ. ಬಟ್ ಬೇರೆ ಟ್ರ್ಯಾಕಲ್ಲಿ ಆ ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆನ್ಸ್ ಅನ್ನೋದು ನನಗೆ ಅಷ್ಟು ಗೊತ್ತಿಲ್ಲ ಇನ್ನು. ನಾನು ಬೇರೆ ಒಂದು ಕೇಳ್ಪಟ್ಟಿದ್ದು ಬೇರಾದರ್ ಸರ್ದು, ಅದಕ್ಕೆ ದರ್ಶನ್ ಸರ್ ಹೇಳಿದ್ರು, ಅಯ್ಯೋ ನನಗೊಂದು ಪಾತ್ರ ಮಾಡಬೇಕು ಅಂದರೆ ಬೇರಾದರ್ ಸರ್ ಮಾಡಿರೋ ಪಾತ್ರ ಮಾಡ್ಬೇಕಂತ ಭಾಳ ಆಸೆ ಇತ್ತು ಅಂತ. ಸ್ವಲ್ಪ ಸೂಪರ್ ಸ್ಟಾರ್ ಅದು ಹೇಳಬೇಕು ಅಂದರೆ ಅದು ಒಳ್ಳೆ ಪಾತ್ರನೇ ಇರ್ಬೋದು. ಸೊ ಹಿಂಗಾಗಿ ನನಗೂ ಅದು ಕೂತಲ್ಲ ಆ ಸಿನಿಮಾ ನೋಡೋಕೆ ಯಾರು ಹೆಂಗೆ ಮಾಡಿದ್ದಾರೆ ಏನೇನು ಅಂತ ಹೇಳಿ. ಯಾಕೆ ಎಲ್ಲೂ ನಮ್ಮ ಡೈರೆಕ್ಟ್ರ್ ಬಿಟ್ಕೊಟ್ಟಿಲ್ಲ. ನಿಮ್ಮ ನಂಬೋದಿಲ್ಲ, ನಾವು ಇನ್ನೊಂದು ಟ್ರ್ಯಾಕ್ ಕತೆ ನಮ್ಗೆ ಗೊತ್ತಾಗಲ್ಲ. ಅಂದರೆ ಸ್ಟಾರ್ಟಿಂಗಲ್ಲಿ ನಮಗೆ ಫುಲ್ ಕತೆ ಹೇಳಿರ್ತಾರೆ, ಅದು ಬೇರೆ. ಬಟ್ ಶೂಟಿಂಗ್ ನಡೆಯೋ ಟೈಮಲ್ಲಿ ಇನ್ನೊಂದು ಟ್ರ್ಯಾಕ್, ಯಾಕೆ ನಾವಿರೋದಿಲ್ಲ ಅವತ್ತು ಆ ಟ್ರ್ಯಾಕ್ ನಡಿಬೇಕಾದ್ರೆ, ನಮ್ಮದು ಪಾತ್ರಗಳು ನಾವು ಶೂಟಿಂಗ್ ಹೋಗಿರೋದಿಲ್ಲ, ಸೊ ನಮಗೆ ಗೊತ್ತಿರೋದಿಲ್ಲ. ಬಟ್ ಆ ಟ್ರ್ಯಾಕ್ ನಮ್ಗೆ ತಿಳಿಯೋಕ್ಕೆ ಬಿಟ್ಟಿಲ್ಲ. ನಿಂದು ಟ್ರ್ಯಾಕ್ ಏನೋ ಅಷ್ಟು ನೋಡ್ಕೊ ನೀವು, ಅದು ಆಮೇಲೆ ಸಿನಿಮಾ ನೋಡುವಂತಾರೆ. ಸೊ ಹೀಗಾಗಿ ನಮ್ಮ ಫೋಟೋಸು ಅಷ್ಟೇ, ನಮ್ಮ ಮೊಬೈಲ್ ನಮ್ಗೆ ಅಲೋ ಇಲ್ಲ ಅಲ್ಲಿ. ಯು ಆರ್ ನಾಟ್ ಸಪೋಸ್ ಟು ಕ್ಯಾರಿ ಯುವರ್ ಮೊಬೈಲ್. ಮಾರನ ಎಷ್ಟು ಮಟ್ಟಿಗೆ ನಾವು ಹೇಟ್ ಮಾಡ್ಬೋದು ಅನ್ಸುತ್ತೆ ಸರ್ ನಿಮಗೆ? ನನಗೆ ನೆನಪಿದೆ, ಕೋಟಿ ಗೋಪ ನನ್ನ ಮೊದಲನೇ ಸಿನಿಮಾ ವಿಷ್ಣು ಸರ್ ಜೊತೆ ಮಾಡಿದ್ದು. ನನ್ನ ಸಿನಿಮಾ, ನನ್ನ ಕರಿಯರ್ಲೇ ಫಸ್ಟ್ ಮೊದಲನೇ ಸಿನಿಮಾ ಅದು. ಅವಾಗಲೇ ನನಗೆ ನಾಗಣ್ಣ ಸರು ಒಂದು ಡೈಲಾಗ್ ಹೇಳಿದ ತಕ್ಷಣ ನನ್ನ ವಿಷ್ಣು ಸರ್ ಕತ್ತಿಂಪಟ್ಟು ಹಿಡಿಯೋ ಕ್ಯಾರೆಕ್ಟರ್ ಕೊಟ್ಬಿಟ್ಟಿದ್ರು. ಸೊ ಅವಾಗ ಹೋಗಿ ಕಾಲರ್ ಹಿಡಿದೆ, ಆಡಿ ಹಿಂಗೆ ನಡುಕ್ತಾ ಕೈ. ಅಂದರೆ ಬಾಡಿ ಲ್ಯಾಂಗ್ವೇಜ್ ಇಲ್ಲ, ಎಕ್ಸ್ಪ್ರೆಷನ್ ಇಲ್ಲ, ಡೈಲಾಗ್ ಓಕೆ, ಬಟ್ ದಮ್ಮೇ ಇಲ್ಲ ಡೈಲಾಗಲ್ಲಿ. ಸೊ ನಾಗಣ್ಣ ಕಟ್ ಅಂತ ಮತ್ತೆ ಬಂದು ನೋಡಿ ಏನು ಮಾಡಿದ್ಯಾ ಅಂತಂದರು. ವಿಷ್ಣು ಸರ್ ಸಿನಿಮಾಗಳು ಭಾಳ ನೋಡಿದ್ದೀನಿ, ಬಟ್ ಅವ್ರು ನೋಡಿದ್ದೇನೆ ನಾವು ಫಸ್ಟು. ನಾನು ಸೀರಿಯಸ್ ಮಾಡ್ಕೊಂಡಿದ್ದೆ ಮುಂಚೆ, ಐ ಆಮ್ ಟಾಕಿಂಗ್ ಅಬೌಟ್ 25 years ಬ್ಯಾಕ್. ಆವಾಗ ಅದನ್ನ ನೋಡ್ದಾಗ ಹೌದಾ ಸರ್ ಅಂದರೆ, ಅವಾಗ ವಿಷ್ಣು ಸರ್ ಬಾಯ್ಲಿ ಅಂದರು. ನಾನು ದಾದಾ ಅಂತಂದೆ, ಹೊಸಬಾನ ಅಂತ ಕೇಳಿದ್ರು. ಹಾಂ ಹೊಸಬಾ ಅಂದೆ. ಏನಿಲ್ಲ ಮಾಡ್ತೀಯ ಹೋಗು, ಇಲ್ಲ ಎದುರ್ತಾ ಇದ್ದೀನಿ ಪಾತ್ರ. ಡೈರೆಕ್ಟ್ರ್ ಏನು ಹೇಳ್ತಾರೆ, ಪಾತ್ರ ಒಳಗಡೆ ಹೋಗ್ಬೇಕು ನೀನು. ವಿಷ್ಣುವರ್ಧನ್ನು ಅವ್ರು ಇವ್ರು ಯಾರಿದ್ದಾರೆ ಅದು ತಲೆ ಕೆಡ್ಸ್ಕೊಬೇಡ, ಮಾಡ್ತೀಯ ಹೋಗಂದರು. ಇಲ್ಲಿಂದ ಧೈರ್ಯ ಬಂತು ನನಗೆ ಗೊತ್ತಿಲ್ಲ. ನಾಗಣ್ಣ ಸಾಕೆ ಸರ್ ಟೇಕ್ ಮಾಡಿ ಅಂದೆ. ಸೊ ಇಲ್ಲಿ ಎಂತಿ ಶಾರ್ಟಪ್ಪ, ಇಲ್ಲ ಹೊಡೆದು ಬಿಡ್ತಾರೆ ಅವರು, ಹೊಡ್ಕೊಂತೀನಿ ಸರ್ ಟೇಕ್ ಮಾಡಿ ಅಂದೆ. ಆವಾಗ ಬಂದು ಫೋರ್ಸಲ್ಲಿ ಹಿಡಿದು ಮಾಡಿದೆ. ಅದಾಗಿ ಬ್ರೇಕ್ ಕೊಟ್ಟಾಗ ನಾನು ಹಿಂದಿನ ಜನ ನೋಡ್ತಾ ಇದ್ರಲ್ಲ, ಹೊಡೆಯಕ್ಕೆ ಬಂದಿದ್ದು ನನಗೆ. ವಿಷ್ಣು ಸರ್ ಕತ್ತಿ ಕೈ ಹಾಕ್ತಾನೆ, ನಾವು ಕುತ್ತಿಪಟ್ಟಿ ಕೈ ಹಾಕ್ತಾನೆ, ಓಡೊಂದು ವಿಷ್ಣು ಸರಿಂದ ಬಚ್ಕೊಂಬಿಟ್ಟೆ ನಾನು. ಹಿಂಗಂದು ದಟ್ ಈಸ್ ವಾಟ್ ಮನ್ಸಿಗೆ ನಾನು ಹೇಳಿದ್ಲಪ್ಪ, ಅದಕ್ಕೆ ಹೇಳ್ತಾ ಇದ್ದೀನಿ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಪಾತ್ರ ಆಗಂದರೆ. ಈಗ ನೀವು ಹೇಳಿದ್ರೆ ಸಿರಿವಂತಲ್ಲಿ ನೀವು ಒಂದು ಭಾಳ ಬೈಕಂಡ್ರಿ ಅಂತೇಳಿ ಅಲ್ವಾ. ಈ ಸಿನಿಮಾದಲ್ಲಿ ನೆಗೆಟಿವ್ ಕ್ಯಾರೆಕ್ಟ್ರು ಮನೆ ಹಾಳು ಮಾಡೋಂಥ ಹಳಿನ ಕ್ಯಾರೆಕ್ಟ್ರು. ಸೊ ವಿಷ್ಣುವರ್ಧನ್ ಸರ್ ಇರ್ತಾರೆ, ನಾವು ಅವ್ರಿಗೆ ತುಂಬ ಇಷ್ಟಪಡ್ತೀವಲ್ಲ, ಅವಾಗ ನಾವು ಅದು ಇಂಪ್ಯಾಕ್ಟ್ ಆಗುತ್ತೆ. ಜನ ಒಳ್ಳೇದನ್ನ ಬೇಗ ಮರ್ತೋಗ್ತಾರೆ, ಕೆಟ್ಟದನ್ನ ನೆನ್ಪಿಟ್ಟಿರ್ತಾರೆ. ನೀವು 90 ಒಳ್ಳೆ ಕೆಲಸ ಮಾಡಿ, ಯಾವುದೋ ಒಂದು ಕೆಟ್ಟದ್ದು ಮಾಡಿ ಆ 90 ಬಿಟ್ಬಿಡ್ತಾರೆ, ಆ ಒಂದನ್ನ ಇಟ್ಕೊಂತಾರೆ. ಇದೇ ನಾನು ಇಟ್ಕೊಂಡಿರೋದು. ಕೆಟ್ಟ ಪಾತ್ರ ಮಾಡಿದ್ರೆ ನಿಮ್ಗೆ ನೆನಪಲ್ಲಿ ಉಳಿತೀನಿ ನಾನು. ನೀವು ನೋಡಿದಾಗೆಲ್ಲ ಬೈತೀರಾ, ಆದರೆ ಎದುರುಗಡೆ ಬಂದು ಮಾತಾಡ್ತೀರಾ, ಆ ಪ್ರೀತಿ ಇರುತ್ತೆ. ಬಟ್ ಹಿಂದೆ ನಾನು ಬೈದಿರ್ತೀರಾ ನೀವಲ್ವಾ, ಅದೇ ನನಗೆ ಬೇಕಾಗಿರೋದು. ಎಸ್ ಸರ್. ಆ್ಯಂಡ್ ಈವರೆಗೂ ನೀವು 25 years ನಿಮ್ಮ ಒಂದು ಇಂಡಸ್ಟ್ರಿಯಲ್ಲಿ ನೀವು ಹೇಳಿದ್ರಿ 150ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದೀರಾ. ಆ್ಯಂಡ್ ಮೊದಲನೇ ಸಿನಿಮಾದಲ್ಲೇ ನಿಮಗೆ ನಮ್ಮ ವಿಷ್ಣು ಸರ್ ಅವರ ಆಶೀರ್ವಾದ ಇತ್ತು. ಆ್ಯಂಡ್ ಈಗಲೂ ಕಾಟೇರವರೆಗೂ ಬಂದಿದ್ದೀರಾ. ಆ್ಯಂಡ್ ಇದೇ ಥರ ವಿಭಿನ್ನ ಪಾತ್ರಗಳನ್ನ ಮಾಡ್ತಾನೆ ಇರಿ. ಮುಂದೆ ಯಾವ ರೀತಿ ಪಾತ್ರಗಳನ್ನ ಮಾಡಬೇಕಂತ ನಿಮ್ಗೆ ಯಾವ್ದಾದ್ರು ಡ್ರೀಮ್ ಅಂತ ಇರೋದಿದ್ರೆ, ಅಥವಾ ಇವಾಗ ರೆಡಿ ಇರೋ ಚಿತ್ರ ರಿಲೀಸ್ಗೆ ಯಾವುದಿದೆ ಸರ್? ಇಲ್ಲ, ರಿಲೀಸ್ ಆಯಿತು. ಮಾರಕಾಸ್ತ್ರ, ಅದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೆ, ಅದು ಆಯಿತು. ಗರಡಿ ಮಾಡಿದ್ದೆ, ಅದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಆಯಿತು. ಈಗ 1 ವರ್ಷ ಗ್ಯಾಪ್ ಆಗಿದೆ ಈ ಸಿನಿಮಾ ರಿಲೀಸ್. 1 ವರ್ಷ ಗ್ಯಾಪು ಅಂದರೆ ಶೂಟಿಂಗ್ ನಾನು 1 ವರ್ಷ ಗ್ಯಾಪ್ ತೊಗೊಂಡೆ ಅಷ್ಟೇ. ಬಟ್ ಆ ಸಿನಿಮಾ ಮಾಡಿ ಲಾಸ್ಟ್ 3 months ಆಯ್ತು ಅದು ರಿಲೀಸ್ ಆಗಿ. ಬಟ್ ಶೂಟಿಂಗ್ ಪೀರಿಯಡ್ ಏನು ಹೇಳ್ತಾ ಇದ್ದೀನಿ, ಅದು ಒಂದು ವರ್ಷ ಗ್ಯಾಪ್ ತೊಗೊಂಡಿದ್ದು. ಈಗ ಒಂದು ಸಿನಿಮಾಗೋಸ್ಕರ ಒಂದು ಡಿಫ್ರೆಂಟಾಗಿ ಕಾನ್ಸ್ಗಳನ್ನು, ಅಂದರೆ ಚೇತನ್ನ ಡಿಫ್ರೆಂಟಾಗಿ ತೋರಿಸ್ಬೋದು ಅಂತ ತರುಣ್ ಸರ್ ಮಾಡಿದ್ದಾರೆ. ಅದು ಏನೇ ಆದರೂ ಅದು ಕ್ರೆಡಿಟ್ ಗೋಸ್ ಟು ತರುಣ್ ಸರ್. ಯಾಕಂದರೆ ನಾನೇನು ಮಾಡಿದ್ರು ನನ್ನ ಕೈಯಲ್ಲಿ ಮಾಡಿಸಿದ್ದಾರೆ ಒಂದು. ಆಮೇಲೆ ಟು ಬಿ ಫ್ರ್ಯಾಂಕ್, ಆ ಸಿನಿಮಾ ಮಾಡಬೇಕಾದ್ರೆ ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಆ ಸಿನಿಮಾ ಟೆಕ್ನಿಷಿಯನ್ಸ್ ಅವೆಲ್ಲ ಸಿನಿಮಾ ನೋಡ್ಬೇಕಾದ್ರೆ ನಾನು ಅಂತ ಗೊತ್ತಾಗಿಲ್ಲ ಅವ್ರಿಗೆ. ಅದು ನಾನು ಅಂತ ಗೊತ್ತಾಗಿಲ್ಲ. ಯಾರು ಇವನು ಮಾರ ಹಿಂಗೆ ಮಾಡೋದು, ಯಾರು ಎಲ್ಲಿ ತಮಿಳ್ನಾಡು, ಯಾರು ಇವನು ಅಂದಾಗ ಅವ್ರು ಹೇಳಿದಂತೆ ರವಿಚೇತನ್ ಅಂತ. ಅಯ್ಯೋ ಅಂದರೆ ನನ್ನ ಕ್ಲೋಸ್ ಇದ್ದವ್ರಿಗೆ ಗೊತ್ತಾಗಿಲ್ಲ ನಾನು ಅಂತ. ಅಯ್ಯೋ ರವಿಚೇತನ್ ಅಂದರೆ ಆ ಟ್ರಾನ್ಸ್ಫರ್ಮೇಷನ್ ವಾಸ್ ರಿಕ್ವೈರ್ಡ್. ನನಗೆ ತರುಣ್ ಸುಧೀರ್ ಅವರು ನನಗೆ ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ನನಗೆ. ಜಗಪತಿ ಬಾಬು ಅವರು, ಈಸ್ ಎ ಸ್ಮಾರ್ಟ್ ಪರ್ಸನ್. ಎಷ್ಟು ಸಿನಿಮಾ ಹೀರೋ ಆಗಿ ಮಾಡಿದ್ದಾರೆ, ನಾನು 7-8 ಸಿನಿಮಾ ಹೀರೋ ಆಗಿ ಮಾಡಿದ್ದೀನಿ ಮುಂಚೆ. ಬಟ್ ಸಡನ್ನಾಗಿ ಅವ್ರು ಟ್ರಾನ್ಸ್ಫಾರ್ಮೇಷನ್ ಕೊಟ್ಟರು, ಆ ಟ್ರಾನ್ಸ್ಫಾರ್ಮ್ ಆಯಿತು. ಒಂದು ಕ್ಯಾರೆಕ್ಟರ್, ಒಂದು ಸಿನಿಮಾ ಹಿಟ್ ಆಯಿತು ಅವ್ರದ್ದು. ಸೊ ಅದು ನನಗೆ
ಒಂದು ಪ್ರೇರಣೆ ಥರ ಆಯಿತು ಆಯ್ತಲ್ಲ ಒಂದು ಟ್ರೈ ಮಾಡೋಣ ಜೀವನದಲ್ಲಿ ಒಂದು ಟ್ರೈ ಮಾಡಿರಬೇಕು. ಅಯ್ಯೋ ಒಂದು ಸಲ ಎಷ್ಟೋ ದಿವಸ ಆದಮೇಲೆ ಆಯ್ತು ಒಂದು ಟ್ರೈ ಮಾಡಬೇಕಿತ್ತು ಮಾಡಲಿಲ್ವಲ್ಲ ಅನ್ನೋದಿರಬಾರ್ದು. ಕಷ್ಟ ಆಗತ್ತಾ? ಈಗ ಕಷ್ಟ ಆಗಿದ್ದಾನೆ ಇಲ್ಲ ಅಂದರೆ 1.5 ವರ್ಷ ನಾನು ಒಂದೇ ಸಿನಿಮಾ ಮಾಡಿದ್ರೆ ನನಗೆ ಗೊತ್ತಾಗಬೇಕು ಎಷ್ಟು ಕಷ್ಟ ಆಗಿರುತ್ತೆ ಅಂತ. ಬಿಡೋಣ ಆಯಿತು ಮಾಡೋಣ. ಇದರಿಂದ ಸಿನಿಮಾ ಒಂದು ಬ್ರೇಕ್ ಸಿಗ್ತು, ಒಂದು 4-5 ಸಿನಿಮಾ ಸಿಗ್ತು, ಇಷ್ಟು ವರ್ತ್ ದಿ ವೆಯ್ಟ್. ಆ್ಯಂಡ್ ನಾನು ಇಂಥ ಪಾತ್ರ ಮಾಡಬಲ್ಲೆ ಅನ್ನೋದು ತೋರಿಸ್ಬಿಟ್ಟಿದ್ದೀನಿ. ಯಾಕಂದ್ರೆ ನಾನು ಎಷ್ಟು ಪಾತ್ರಗಳು ಮಾಡಿದ್ದೀನಿ ಅಂತಂದರೆ, ದೇವ್ರ ಪಾತ್ರ ಮಾಡಿದ್ದೀನಿ, ಕಾಲಭೈರವ, ಕ್ರಿಶ್ಚಿಯನಲ್ಲಿ ಸಂತ ಲಾರೆನ್ಸ್ ಅದು ಮಾಡಿದ್ದೀನಿ, ಸತ್ಯಾನಂದ ಕಳ್ಸ್ವಾಮಿ ಅದನ್ನೂ ಮಾಡಿದ್ದೀನಿ. ಆಮೇಲೆ ದೇವ್ರ ಪಾತ್ರ ಒಂದು ಯಾವ ರಾಜನ ಪಾತ್ರಗಳು ಎಷ್ಟೋ ಮಾಡಿದ್ದೀನಿ, ವಿಲನ್ ಪಾತ್ರಗಳು ಮಾಡಿದ್ದೀನಿ, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ಗಳು ಮಾಡಿದ್ದೀನಿ, ಮಂಗಳಮುಖಿ ಪಾತ್ರ ಮಾಡಿದ್ದೀನಿ. ಸೊ ಎಲ್ಲ ಥರ ಪಾತ್ರ ಮಾಡಿದ್ದೀನಿ, ಬಸವಣ್ಣನ ಪಾತ್ರ ಮಾಡಿದ್ದೀನಿ. ಆಮೇಲೆ ಸಂಗೊಳ್ಳಿ ರಾಯಣ್ಣ ಒಂದು ಕಾಡು ಮನುಷ್ಯನ ಪಾತ್ರ ಮಾಡಿದ್ದೀನಿ. ಸೊ ವೆರೈಟೀಸ್ ಮಾಡಿದ್ದೀನಿ ನಾನು, ನನಗೆಲ್ಲೂ ಬೇಜಾರಿಲ್ಲ, ನನಗೆ ಖುಷಿ ಇದೆ. ವೆರೈಟೀಸ್ ಎಲ್ಲ ಪಾತ್ರಗಳು ಮಾಡಿದ್ದೀನಿ. ಬಟ್ ಈ ಒಂದು ಪಾತ್ರ ಇದೆ, ಅದು ಭಾರಿ ವಿಶೇಷವಾದದ್ದ ಪಾತ್ರ ಈ ಕಾಟೇರಲ್ಲಿ ಮಾರ. ಆ್ಯಂಡ್ ನಮಗೂ ಫೀಲಿಂಗ್ ಇದೆ ಸರ್, ಟ್ರೈಲರ್ ನೋಡಿದ್ಮೇಲೆ ನಾವು ಮಾರನ್ನು ಮರೆಯಲ್ಲ ಅಂತ. ಕಾಟೇರ ಚಿತ್ರ ನೋಡಿದ್ಮೇಲೆ ನಿಮ್ಮನ್ನು ಕ್ಲೀನ್ ಶೇವನ್ ನೆಗೆಟಿವ್ ರೋಲ್ ಆಗಿ ನೋಡಿ ಆಲ್ರೆಡಿ ಇಷ್ಟಪಟ್ಟಿದ್ದೀವಿ, ಇಷ್ಟಪಟ್ಟಿರೋ ಥರ ಅದು ನಿಮ್ಮನ್ನು ಪಾತ್ರಧಾರಿಯಾಗಿ. ಮಾರ ಚಿತ್ರದಲ್ಲೂ ನಿಮ್ಮ ವಿಭಿನ್ನ ಗೆಟಪ್ಪಿಗೆ ಇಷ್ಟಪಡ್ತೀವಿ, ಹಾಗೆ ನಿಮ್ಮ ಪರ್ಫಾರ್ಮೆನ್ಸ್ ಇರ್ಬೋದು, ಇಡೀ ಕಥೆನ ನೋಡೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ಹೀಗೆ ಒಳ್ಳೆ ಪಾತ್ರಗಳನ್ನ ನಮಗೆ ತಂದ್ಕೊಡ್ತಾನೆ ಇರಿ, ಯಾಕಂದರೆ ನಾವು ನಿಮ್ಮನ್ನು ತೆರೆ ಮೇಲೆ ನೋಡೋದಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್.